ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 4 ಜುಲೈ ಶನಿವಾರ ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಹಿರಣ್ಯಕೇಶಿ ನದಿಯಿಂದ ಜಾಕ್ವೆಲ್ಗಳ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿಗೆ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮಗಳ ಮುಂದೆ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಹುಕ್ಕೇರಿ ತಾಲೂಕಿನ 22 ಕೆರೆಗಳು ಹಾಗೂ ನೆರೆಯ ತಾಲೂಕಿನ 11 ಕೆರೆಗಳು ಅಂದ್ರೆ ಒಟ್ಟು 33 ಕೆರೆಗಳಿಗೆ ಹಿರಣ್ಯಕೇಶಿ ನದಿಯಿಂದ ನೀರು ತುಂಬಿಸಲಾಗ್ತಾ ಇದೆ. ಹುಕ್ಕೇರಿ ವಿದ್ಯುತ್ ಸಂಘಕ್ಕೆ 5 ಕೋಟಿ ಜಾಕ್ವೆಲ್ ಬಿಲ್ ಬಾಕಿ ಇದ್ರೂ ರೈತರ ಹಿತಕ್ಕಾಗಿ ಕೆರೆಗಳಿಗೆ ನೀರು ತುಂಬಿಸಲಾಗ್ತಾ ಇದೆ ಎಂದಿದ್ದಾರೆ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿರುವಂತ ಹಿರಣ್ಯಕೇಶಿ ನದಿ ಮೇಲ್ದಂಡೆಯಲ್ಲಿರುವಂತ ನಮ್ಮ 22 ಪ್ಲಸ್ ಚಿಕ್ಕೋಡಿ ತಾಲೂಕಿನ 11 ಕೆರೆಗಳ ತುಂಬು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಜಾಕ್ವೆಲ್ದಲ್ಲಿ ನಾವು ಎಲ್ಲರೂ ಗ್ರಾಮಸ್ಥರ ಹಾಗೂ ಎಲ್ಲ ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರು ಕೂಡಿ ಇವತ್ತು ಈ ಚಾಲನೆ ನಾವು ಕೊಡ್ತಾ ಇದ್ವಿ. ಅದಲ್ಲದೆ ತಮಗೆಲ್ಲರೂ ಗೊತ್ತಿದ್ದಂಗೆ ಮೊನ್ನೆ ತಾನೇ ಒಂದು ವಿಷಯ ಆಗಿತ್ತು. ನಮ್ಮ ವಿದ್ಯುತ್ ಸಂಘಕ್ಕೆ ಸರ್ಕಾರ ವತಿಯಿಂದ ಈ ಯಾವುದೂ ಯೋಜನೆಗೆ ಕರೆಂಟ್ ಬಿಲ್ ಪಾವತಿ ಆಗಿಲ್ಲ. ಸ್ಪೆಷಲಿ ಇವತ್ತಿನ ದಿವಸ ಏನು 22 ಪ್ಲಸ್ 11 ಕೆರೆ ಯೋಜನೆಯಲ್ಲಿ 5 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಇದ್ರೂ ರೈತರಿಗೆ ಹಿತಕ್ಕಾಗಿ ರೈತರಿಗೆ ಏನೂ ಅಡಚಣೆ ಆಗಬಾರ್ದು. ಯಾಕಂದರೆ ಮಳೆಗಾಲ ತಾವೆಲ್ಲರೂ ಗೊತ್ತಿದ್ದಂಗೆ 1 ತಿಂಗಳ ವಿಳಂಬನ ಚಾಲು ಆಗಿದೆ. ಅದಕ್ಕೆ ರೈತರಿಗೆ ಏನೂ ಅನಾನುಕೂಲ ಆಗಬಾರ್ದಂಗೆ ನಾವು ಹಾಗೂ ವಿದ್ಯುತ್ ಸಂಘದ ಎಲ್ಲ ನಿರ್ದೇಶಕ ಮಂಡಳಿಗಳು ಎಲ್ಲರೂ ಕೂಡಿ ನಿರ್ಣಯ ಮಾಡಿ ಸರ್ಕಾರಕ್ಕೆ ನಾವು ಒತ್ತಡ ಹಾಕೋಣ. ಆದರೂ ರೈತರಿಗೆ ಏನು ಸಮಸ್ಯೆ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಅದೆಲ್ಲರಿಗೂ ಅವರು ಕೂಡ ಒಪ್ಪಿಗೆ ಕೊಟ್ಟು ಇವತ್ತು ಕರೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಹಾಗೂ ಇಡೀ ನಮ್ಮ ಗ್ರಾಮಸ್ಥರಿಗೆ ಹೇಳಕ್ಕೆ ಇಚ್ಛಿಸ್ತೀನಿ. ಈ ವೇಳೆ ನಂದು ಮೋಡಶಿ, ಸುನಿಲ್ ಪರ್ವತರಾವ್, ರೋಹನ ನೇಸರಿ, ದೀಪಕ್ ಅಭಿಷೇಕ್, ದಿನೇಶ್ ಕುಳೇಕರ್, ಪ್ರಶಾಂತ್ ಪಾಟೀಲ್, ಚೇತನ್ ಬಶೆಟ್ಟಿ, ಸಾಗರ್ ಜಿಕಾತಿ, ವಿಜಯ್ ಜರಡಿ, ಬಸವರಾಜ್ ಗಂಗನವರ್, ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಸೇರಿ ಅನೇಕರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.